ನಿನ್ನೆ ಒಂದು ಘಟನೆ ನಡೆದಿದೆ. ಆ ಘಟನೆ ವಿಚಾರ ನಿನ್ನೆ ನಮಗೆ ತಿಳಿದಿತ್ತು. ನಾವೆಲ್ಲ ಪೊಲೀಸ್ ಸ್ಟೇಷನ್ ಯಾವುದೋ ಬೇರೆ ವಿಚಾರಕ್ಕೆ ಹೋದಾಗ ನಾವು ಅಂದ್ಕೊಂಡೇ ಇಲ್ಲ. ರಸೂಲ್ ಅವರು ಸ್ಟೇಷನ್ ಬಂದರು. ಸ್ಟೇಷನ್ ಬಂದಾಗ ಮಾಸ್ತಿಯಲ್ಲಿ ಒಂದು ಸ್ಮಶಾನ ಇದೆ, ಅದು ಅವ್ರ ವಂಶಸ್ಥರದ್ದು. ಆ ವಂಶಸ್ಥರು 3-4 ತಲೆಮಾರುಗಳಿದೆ. ಎಲ್ಲರೂ ಸೇರಿ ಅದನ್ನು ಕೊಟ್ಟು ಇವತ್ತಿನ ದಿನ ಒಕ್ಕು ಆಸ್ತಿ ಆಗಿದೆ. ಅದು ಮಾಸ್ತಿಯಲ್ಲಿ ಒಕ್ಕು ಆಸ್ತಿ ಎಲ್ಲರ ಒಂದು ಸ್ವತ್ತಾಗಿದೆ. ಅದರಲ್ಲೊಂದು ಸ್ಮಶಾನ ಇದೆ, ಈದ್ಗಾ ಮೈದಾನ ಇದೆ. ಅವ್ರನ್ನ ಅಧ್ಯಕ್ಷರು ಅಂತ ಮಾಡಿಕೊಂಡು ಆ ಕಾಲದಲ್ಲಿ ರಸೂಲ್ ಅವರು ಇದ್ದಾಗ ಲೋನ್ಸ್ ತಗೊಂಡು ಅಂಗಡಿಗಳನ್ನ ಕಟ್ಟಿದ್ದಾರೆ. ಅವರು 3 ವರ್ಷದಿಂದ ಇವತ್ತು ಅವರು ಅಧ್ಯಕ್ಷರಾಗಿಲ್ಲ ಅಲ್ಲಿ. ಆದರೂ 3 ವರ್ಷದಿಂದ ಅವರೇ ಆ ಜವಾಬ್ದಾರಿ ತಗೊಂಡಿದ್ದಾರೆ. ಅಲ್ಲಿನ ಪರಿಸ್ಥಿತಿ ಏನಂತ ಹೇಳಿದ್ರೆ, ಅಲ್ಲಿನ ಒಂದು ಹಿರಿಯರು, ಅವರ ಮನೆ ತಂದವರು ಹಿರಿಯರು ಸ್ಮಶಾನ ಇದೆ. ಆ ಸ್ಮಶಾನದಲ್ಲಿ ಅವರು ಆವತ್ತಿಂದ ಪೂಜೆ ಮಾಡ್ತಾರೆ. ಅದರ ಹಿಂದ್ಗಡೆ ಸುಮಾರು ಒಂದು 2,000 ಜನ ಆ ಕಾಲದಿಂದ ಸುಮಾರು ಸಮಾಧಿಗಳು ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ವಾರಕ್ಕೆ ಒಂದ್ಸಲ ಶುಕ್ರವಾರ ಶನಿವಾರ ಇವರು ಹೋಗಿ ಅವರು ದೊಡ್ಡವ್ರು ನಮಸ್ಕಾರ ಮಾಡೋದು ಬರೋದು ಆ ಕಾಲದಿಂದ ಇವ್ರ ಪದ್ಧತಿ. ಅವರು ಹಿರಿಯರು ನೋಡ್ಕೊಂಬರೋದು, ನಮಸ್ಕಾರ ಮಾಡ್ಕೊಂಡು ಏನೋ ಕೇಳ್ಕೊಂಬರೋದು ಇವ್ರ ಪದ್ಧತಿ. ಇದೇ ಥರ ನಿನ್ನೆ ಬಂದಾಗ 3 ವರ್ಷದಿಂದ ಈತನಿಗೆ ಅಧಿಕಾರ ಇಲ್ಲ. ಇಲ್ಲೇನು ಸೆಲೆಬ್ರೇಷನ್ ಇದೆ, ಪೆಂಡಾಲ್ ಹಾಕಿದೆ, ಅದು ಇದು ಅಂತ ಚರ್ಚೆ ಮಾಡಿಕೊಂಡು ಈ ಮಸೀದಿ ಅಧ್ಯಕ್ಷರು ಮತ್ತು ನೀಮತುಲ್ಲಾ ಬೇಗ್ ಅವರು ನಿನ್ನೆ ಹೋಗಿದ್ದಾರೆ. ಹೋಗಿ ಕೇಳಿದ ತಕ್ಷಣ ಮಾತು ಬಂದಾಗ ಗಲಾಟೆಯಾಗಿ ಇವ್ರ ಮೇಲೆ ಹಲ್ಲೆ ಮಾಡಕ್ಕೆ ಹೋಗಿದ್ದಾರೆ. ಆ ವಿಡಿಯೋಗಳನ್ನ ಪತ್ರಕರ್ತರ ಹತ್ರ ಇದೆ, ನೀವು ತಗೊಳ್ಳಿ ಮತ್ತೆ ನೋಡಿ. ಆ ವಿಚಾರದಲ್ಲಿ ಗಲಾಟೆ ಆದಾಗ ಇವರಿಬ್ಬರಿಗೆ ಏಟಿಗೆ ಬಿದ್ದಿರೋರ ಜೊತೆಗೆ ಸ್ಮಶಾನ ನಂದು ಅಂತ ಚರ್ಚೆ ಆಗಿದೆ. ಈ ಒಂದು ವಿಚಾರದಿಂದ ಇಷ್ಟು ದೊಡ್ಡದಾಗಿದೆ. ಸ್ಮಶಾನ ನಂದು, ಯಾರು ಬರಬೇಡ್ರಿ ಅಂತ ಚರ್ಚೆ ಮಾಡಿದ್ದಾರೆ. ಒಕ್ಕು ಕೋಲಾರ ಅಧಿಕಾರಿ ಬಂದಿದ್ರು. ನಾವು ನಮ್ಮ ಇನ್ಸ್ಪೆಕ್ಟರ್ ಅವರೆಲ್ಲ ಕೇಳಿದ್ರಿ, ಅವ್ರ ಹತ್ರ ವಿಚಾರಣೆ ಮಾಡಿದ್ರಿ. ಮಸೀದಿಗೆ ಬೀಗ ಹಾಕ್ತೀನಿ ಅಂತ ಹೇಳಿದ್ದಾರೆ. ನಾವು ನಿಜಾನ ಸುಳ್ಳು ಅಂತ ಅನ್ಕೊಂಡು ನಾವು ಇನ್ಸ್ಪೆಕ್ಟರ್ ಇಬ್ಬರು ಕೇಳಿದ್ರಿ. ಒಕ್ಕ ಅಧಿಕಾರಿಗೆ ಕೇಳಿದ್ದಕ್ಕೆ ಮಸೀದಿಗೆ ಬೀಗ ಹಾಕಿದ್ದು ಹೇಳಿದ್ದು ರಸೂಲ್ ಅವ್ರು ನಿಜ ಹಾಕ್ತೀನಿ ಅಂತ ಹೇಳಿದ್ರು. ರಸೂಲ್ ಅವ್ರು ಏನೋ ದರ್ಗಾ ಎಲ್ಲ ಹೊಡಿತೀನಿ ಅಂತ ಹೇಳಿದ್ರು. ಇವರು ನಮ್ಮ ಸಮಾಧಿಗಳನ್ನ ಹೊಡಿತೀನಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಅಂದೆ ಅಂತ ಹೇಳಿದ್ರು. ಅದೇ ಅಧಿಕಾರಿಗೆ ನಾವು ಕೇಳಿದ್ರಿ ನಿನ್ನೆ. ಕೇಳಿದಕ್ಕೆ ಇಲ್ಲ, ಆ ಥರ ಹೇಳಿಲ್ಲ, ಯಾವುದೇ ಒಂದು ದರ್ಗಾನ ಹೊಡಿತೀವಿ ಅಂತ ಹೇಳಿಲ್ಲ. ಬಟ್ ಇವರು ಮಸೀದಿಗೆ ಮುಚ್ಚುತ್ತೀವಿ ಅಂತ ಹೇಳಿದ ನಿಜ, ಸಮಾಧಿಗೆ ಬರಬೇಡ ಸ್ಮಶಾನಕ್ಕೆ ಅಂತೇಳಿ ನಿಜ ಅಂತ. ಆ 2 ಪಾಯಿಂಟು ಎಲ್ಲರೂ ತಲೆಗೆ ಹತ್ತಿದೆ. ಆಮೇಲೆ ನಾವು ಇನ್ಸ್ಪೆಕ್ಟರ್ ಎಲ್ಲ ಸೇರಿಕೊಂಡು ಬೇರೆ ಕಡೆಯಿಂದ ವಕ್ಫ್ ಉಪಾಧ್ಯಕ್ಷರು ಬರ್ತಿದ್ದಾರೆ. ನಮ್ಮ ಮಾಸ್ತಿ ಗೌರವ ಉಳಿಸೋಣ, ಅವರು ಮುಸಲ್ಮಾನ್ ಬಂದವರು, ನಾವು ಸಣ್ಣಪ್ಪಣ ಇದ್ರೆ ಆಮೇಲೆ ಚರ್ಚೆ ಮಾಡೋಣ, ಒಂದು ಇನಾಗ್ರೇಷನ್ ಮಾಡಿಬಿಡ್ಲಿ ಅಂತ ಅಂದ್ಕೊಂಡು ಒಂದು ಇನಾಗ್ರೇಷನ್ ಮಾಡಿಬಿಟ್ಟು ಊಟ ಮಾಡಿಕೊಂಡು ಅವ್ರು ಹೊರಡ್ಲಿ, ಕಷ್ಟ ಸುಖ ಏನಾದ್ರೆ ಚರ್ಚೆ ಮಾಡೋಣ ಅಂತ ಹೇಳ್ಕೊಂಡು ಬಂದಿದ್ದು ನಿಜ. ಆಮೇಲೆ ಇವ್ರ ಕಷ್ಟಗಳೆಲ್ಲ ಅವ್ರು ಹೇಳಿದ್ರು. ಹೇಳಿದಾದ್ಮೇಲೆ ಮತ್ತೆ ಸಂಜೆ ನೀಮತುಲ್ಲಾ ಬೇಗ್ಗೆ ಸುಹೇಲ್ ಅಹಮದ್ ಅಣ್ಣವ್ರಿಗೆ ಹೊಡೆದಿದ್ದಕ್ಕೆ ಒಂದು ಕಂಪ್ಲೇಂಟ್ ಕೊಡಿ, ಅವ್ರನ್ನ ಇಲಾವರಿ ಮಾಡೋಣ ಅಂತ ಹೇಳಿದ್ರು. ಆ ವಿಚಾರಣೆ ಸಮಯದಲ್ಲಿ ನಾವು ಚರ್ಚೆ ಮಾಡಿದ್ವಿ. ಅವ್ರ ಅಧ್ಯಕ್ಷ ಇದ್ರೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಲಿ, ಅಧ್ಯಕ್ಷ ಇಲ್ಲ ಅಂತ ಡಾಕ್ಯುಮೆಂಟ್ಸ್ ನೀವು ತಗೊಂಬಂದು ಕೊಡಿ. ಡಾಕ್ಯುಮೆಂಟ್ಸ್ ತಂದು ಕೊಟ್ಟಿದ್ದಾರೆ. ಕಾನೂನು ರೀತಿಯಲ್ಲಿ ಏನಿದೆ ಇವತ್ತಿನ ದಿನ ಅವ್ರಿಗೆ ಅಲ್ಲಿ ಅಧಿಕಾರ ಇದೆಯಾ? ಇಲ್ಲ ಎಲ್ಲರೂ ಹೋದಂಗೆ ಅವರು ಹಿರಿಯರು ಸ್ಮಶಾನ ಹೋಗ್ಬಿಟ್ಟು ಅವರು ಪ್ರೇಯರ್ ಮಾಡ್ಕೊಂಡು ಬರ್ಬೋದು. ಅವ್ರೂ ಅಷ್ಟು ಮಾತ್ರಕ್ಕೆ ಅವ್ರು ಸೀಮಿತ ಮಾಡೋಣ ಅಂತ ಅಂದ್ಕೊಂಡು ಪೊಲೀಸ್ ಅಧಿಕಾರಿಗಳು ಇವ್ರ ಜೊತೆ ಚರ್ಚೆ ಮಾಡಿದ್ರು. ಚರ್ಚೆ ಮಾಡಿಬಿಟ್ಟು ಅದ್ರ ಬಗ್ಗೆ ಎಲ್ಲ ನಾವು ಮುಂದಿನ ಒಂದಿನ ಇಟ್ಕೊಳ್ಳೋಣ, ಒಂದು 2-3 ಡೇಸಲ್ಲಿ ಇಟ್ಕೊಳ್ಳೋಣ ಅಂತ ಚರ್ಚೆ ಮಾಡೋ ಸಮಯದಲ್ಲಿ ಎಲ್ಲ ಯುವಕರು ಆ ವಿಡಿಯೋಸ್ ನೋಡಿದ್ರು. ಆ ವಿಡಿಯೋಸಲ್ಲಿ ನಮ್ಮ ಮಸೀದಿ ಅಧ್ಯಕ್ಷಂಗೆ ಹೊಡೆದಿದ್ದಾರಲ್ಲ, ಹೋಗಿ ಕೇಳಿರೋದಕ್ಕೆ ಹೊಡೆದಿದ್ದಾರಲ್ಲ, ಅವಳ ಸ್ಮಶಾನ ನಮ್ದು ಅಂತಾರಲ್ಲ. ಯಾಕೆ ಸ್ಮಶಾನ ನಮ್ದು ಅಂತಾನೆ? ಅದಕ್ಕೆ ನಾವೇನು ಸತ್ರೆ ಇವ್ರ ಪರ್ಮಿಷನ್ ಕೇಳ್ಕೊಂಡೋಗಿ ಆಗ್ಬೇಕಾ? ಇದು ನಮ್ಮೆಲ್ಲರದ್ದು ಪ್ರಾಪರ್ಟಿ, ಹೋಗಿ ಕೇಳೋಣ ನಡೀರಿ ಅಂತ ಹೇಳಿಬಿಟ್ಟು ಇವ್ರು ಕೇಳಕ್ ಹೋಗಿದ್ದಾರೆ. ಮತ್ತೆ ಮಾತು ಆಗಿ ಮತ್ತೆ ಘರ್ಷಣೆ ಆಗಿದೆ. ಆ ಘರ್ಷಣೆ ನಂತರ ನೆನ್ನೆಲ್ಲ ಕೇಸ್ ಆಗಿದೆ. ಇವತ್ತಿನ ದಿನ ಯಾವ್ದಾದ್ರು ಒಂದು ಊರಲ್ಲಿ ಒಂದು ಕೆಟ್ಟ ಹುಡುಗಲಿದ್ರೆ ಅದಕ್ಕೆ ದೇವರು ಒಳ್ಳೆ ಬುದ್ಧಿ ಕೊಡ್ಲಿ. ವಕ್ಫ್ ಬೋರ್ಡ್ ಏನಿದೆ ಅವರು ವಿಫಲರಾಗಿದ್ದಾರೆ. ವಕ್ಫ್ ಆಸ್ತಿ ಏನಿದೆ ಅದನ್ನ ಯಾವ ರೀತಿ ಕಾಪಾಡ್ಕೊಂಡು ಹೋಗ್ಬೇಕು, ಅಕೌಂಟ್ಸ್ ಯಾವ ತರ ಮಾಡಬೇಕು, ಏನು ಮೈಂಟೈನ್ ಮಾಡ್ಬೇಕಂತ ಅವರು ಸರಿಯಾಗಿ ಗಮನಿಸಿಲ್ಲ. ಯಾವುದೋ ಒಂದು ಫ್ಯಾಮಿಲಿಗೆ ಒಂದು ವ್ಯಕ್ತಿಗೆ ಮಾತ್ರ ಸೀಮಿತ ಮಾಡಿಬಿಟ್ಟಿದ್ದಾರೆ. ಅದು ಎಲ್ಲ ಮುಸಲ್ಮಾನ್ ಬಾಂಧವರ ಆಸ್ತಿ. ಅದು
ಅಷ್ಟಕ್ಕೂ ಏನೋ ಹೆಚ್ಚು ಕಡಿಮೆ ಆದರೆ ನಾವೆಲ್ಲ ಹಿಂದೂಗಳು ಸೇರಿಕೊಂಡು ಆ ಆಸ್ತಿಗೋಸ್ಕರ ನಾವು ಜವಾಬ್ದಾರಿಗೆ ಇದ್ಕೊಂಡು ಒಂದು ದಾರಿಯಲ್ಲಿ ಒಳ್ಳೆ ದಾರಿಯಲ್ಲಿ ಹೇಳ್ಕೊಂಡು ಹೋಗ್ಬೇಕಾದ್ರೆ ನಮ್ಮದು ಕರ್ತವ್ಯ ಇದೆ. ಇಂಥ ಒಂದು ನಿಟ್ಟಿನಲ್ಲಿ ಈಗ ಅವರು ಅಧ್ಯಕ್ಷರಿಲ್ಲ, ಒಬ್ಬ ಅಧಿಕಾರಿಗಳೇ ಸನ್ಮಾನ್ಯ ಶಾಸಕರ ನಂಜೇಗೌಡರ ಮುಖಾಂತರ ನಾವು ಸೇರಿ ನಾವೊಂದು ಕಂಪ್ಲೇಂಟ್ ಮಾಡಿ ಅಲ್ಲಿನ ಒಂದು ಅಧಿಕಾರಿ ವರ್ಗದವ್ರಿಗಾಗ್ಬೋದು ಸರಿಯಾಗಿ ನಡ್ಸ್ಕೊಳ್ಳೋಗೋ ರೀತಿ ಈ ಎಲ್ಲ ಮಸೀದಿಗಳ ಅಧ್ಯಕ್ಷರನ್ನು ಅದನ್ನ ಒಂದು ಸೇರಿಸಿ ಅರ್ಜೆಂಟ್ಗೆ ಅಧ್ಯಕ್ಷ ಆಗಕ್ಕಿಂತ ಮುಂಚೆ ಇವ್ರನ್ನ ಒಂದು ಕಮಿಟಿ ಮಾಡಿ ಆ ಒಂದು ವಕ್ಫ್ ಪ್ರಾಪರ್ಟಿಯಲ್ಲಿ ಬರ್ತಕ್ಕಂಥ ದುಡ್ಡನ್ನ ಬಡವರಿಗೆ ಯಾವ ರೀತಿ ಹೋಗ್ಬೇಕು, ಎಜುಕೇಷನ್ಗೆ ಯಾವ ರೀತಿ ಹೋಗ್ಬೇಕು, ಸ್ಮಶಾನಕ್ಕೆ ಖರ್ಚಿಗೆ ಯಾವ ರೀತಿ ಮಾಡಬೇಕಂತ ಎಲ್ಲ ಒಂದು ತೀರ್ಮಾನ ಮಾಡಿ ಇನ್ನು ಮುಂದೆ ಚೆನ್ನಾಗಿ ನಡ್ಕೊಂಡು ಹೋಗೋ ರೀತಿಯಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಸೇರಿ ಮಾಡೋಣ ಅಂತ ನಾವು ಅಂದ್ಕೊಂಡಿದ್ದೀವಿ. ಅದೇ ರೀತಿ ಆಗಬೇಕು. ಅವರು ವಂಶಸ್ಥರು 3 ಜನ ಚಿಚ್ಚ ಅಣ್ಣವರು ಅವರು ಫ್ಯಾಮಿಲೀಸ್ ಎಲ್ಲ ಇದ್ದಾರೆ. ಹಂಗೋ ಅವರಿಂದ ಏನೋ ತೊಂದರೆ ಆಗಿದೆ ಅಂದರೆ ಅವರೆಲ್ಲ ಅವ್ರಿಗೆ ಸಪೋರ್ಟ್ ಇರಬೇಕಿತ್ತು. ಅವ್ರು ಯಾರು ಅವ್ರಿಗೆ ಸಪೋರ್ಟ್ ಇಲ್ಲ. ಅವರೆಲ್ಲರೂ ರಿಯಾಲಿಟಿ ಏನಿದೆ ಊರಲ್ಲಿ ಏನಿದೆ ಆ ಕಾಲದಿಂದ ಹಿರಿಯರು ಏನು ಕಾಪಾಡ್ಕೊಂಡು ಬಂದಿದ್ದಾರೆ ಅದೇ ರೀತಿಯಲ್ಲಿ ನಾವು ಹೋಗೋಣ ಅಂತ ಅಂದ್ಕೊಂಡು ಅವರೆಲ್ಲರೂ ಇವತ್ತಿನ ಈ ಕಮಿಟಿಯಲ್ಲಿ ಜೊತೆಯಲ್ಲಿದ್ದಾರೆ. ಅವ್ರ ರಸೂಲ್ ಅವರು ಅಷ್ಟೇ ಇದೇ ರೀತಿ ಹೋಗ್ಬಿಟ್ಟು ತುಂಬ ಚೆನ್ನಾಗಿತ್ತು ಊರು. ಅವರು ಏನು ಮಾಡ್ಕೊಂಡ್ಬಂದ್ರು ಅಲ್ಲಿ ಅನೈತಿಕ ಚಟುವಟಿಕೆ ನಡೆಯೋದು ಇನ್ನೊಂದು ಮತ್ತೊಂದು ಎಲ್ಲ ನಮ್ಮ ಹುಡುಗರು ನೋಡಿಬಿಟ್ಟು ಕಣ್ಣಾರ ನೋಡಿಬಿಟ್ಟು ಅವ್ರು ಕಂಪ್ಲೇಂಟ್ ಮಾಡಿರೋದಕ್ಕೆ ಈ ಮಟ್ಟಕ್ಕೆ ಬಂದಿದ್ವಿನಾ ಅವ್ರೇನು ಮಾಡ್ಕೊಂಡು ಹೋಗಿಲ್ಲ ಅಂತೇಳಿ ಎಲ್ಲ ಜೊತೆಲಿದ್ರೆ ಈ ಸಮಸ್ಯೆ ಬರ್ತಾ ಇಲ್ಲ ಊರಲ್ಲಿ. ಅದಕ್ಕೆ ಮುಂದಿನ ದಿನಗಳಲ್ಲಿ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಒಂದು ಶಾಂತಿ ಸಭೆ ನಡೆಸಿ ಕಾನೂನು ರೀತಿಯಲ್ಲಿ ಅವ್ರಿಗೆ ಏನಿದೆ ನಮ್ಮವ್ರು ಏನು ಚೇಂಜ್ ಮಾಡಿದ್ರೆ ಸರಿ ಹೋಗುತ್ತಂತೆಲ್ಲ ನಾವು ತೀರ್ಮಾನ ಮಾಡಿ ಊರಿನ ಒಂದು ಒಗ್ಗಟ್ಟನ್ನು ಕಾಪಾಡಿಕೊಂಡು ಊರಿನ ಶಾಂತಿಯಾಗಿ ನಾವೆಲ್ಲ ನಡೆಸ್ಕೊಂಡು ಹೋಗ್ತೀವಿ, ಒಗ್ಗಟ್ಟಾಗಿ ಇರ್ತೀವಿ ಅಂತ ನಾವೆಲ್ಲ ಹೇಳ್ತಾ ಇದ್ವಿ. ಒಕ್ಕ ಅಧಿಕಾರಿಗಳು ದಯವಿಟ್ಟು ಇದ್ರ ಬಗ್ಗೆ ಒಂದು ಕಾನೂನು ಕ್ರಮ ಜರುಗಿಸಿ ಈ ಹಿಂದೆ ಅದ್ರಲ್ಲಿ ಬಂದಿರತಕ್ಕಂಥ ದುಡ್ಡು ಏನಾದ್ರು ಅವ್ರ ಸ್ವಂತಕ್ಕೆ ಬಳಸಿದ್ರೆ ಅದನ್ನ ಮತ್ತೆ ಪುನಃ ತಗೊಂಡು ಈ ಮಸೀದಿಯಲ್ಲಿ ಯಾರ್ಯಾರು ಹಕ್ಕುದಾರ ಇರ್ತಾರೋ ಬಡವರು ಇರ್ತಾರೋ ಎಜುಕೇಷನ್ ಅವ್ರಿಗೆ ಸೇರಿಸ್ಬೇಕಂತ ನಾನು ಕೇಳ್ತಾ ಇದ್ದೀನಿ. ನಮಸ್ತೆ.